ಯಾರ್ದೋ ಪಪ್ಪ ಇವ್ರದ್ದು ಗಾಡಿ ನಿಲ್ಸ್ಬಿಟ್ಟು ಮಾರ್ಕೆಟ್ಗೆ ಹೋಗಿರಂತೆ, ಗಾಡಿನೇ ಎತ್ಕ ಎದ್ಬಿಟ್ಟವ್ರೆ. ಯಾವ್ದು ಗುರಿ ಇದು ನಸೀಬು. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ, ವೆಲ್ಕಮ್ ಗಾಯ್ಸ್. ಗಾಯ್ಸ್, ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಫ್ರೆಂಡು ಡ್ರೈವಿಂಗ್ ಸ್ಕೂಲಿಂದ. ಗಾಯ್ಸ್, ಇದು ಡ್ರೈವಿಂಗ್ ಸ್ಕೂಲು ಇಲ್ಲೇ ಊಟಕಳ್ಳಿ ಸಿಗ್ನಲಿಂದ ಲೆಫ್ಟು ಫಸ್ಟ್ನೇ ಫ್ಲೋರಲ್ಲಿ ಐತೆ ಗಾಯ್ಸ್, ಲೈಫ್ ಡ್ರೈವಿಂಗ್ ಸ್ಕೂಲು. ಗಾಯ್ಸ್, ಸದ್ಯಕ್ಕೆ ಎಲ್ಲೋ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀವಿ. ಗಾಯ್ಸ್, ಎಲ್ರಿಗೂ ಹ್ಯಾಪಿ ಸಂಡೇ. ಗಾಯ್ಸ್, ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀವಿ. ಗಾಯ್ಸ್, ಹೋಗ್ತಾ ಇದ್ದೀವಿ, ಯಾವುದೋ ಗಣಪತಿ ಬಿಡ್ತಾವ್ರೆ, ಅದನ್ನು ನೋಡಿಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎಲ್ಲ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಗಾಯ್ಸ್, ಲೆಟ್ಸ್ ಗೋ. ಇಲ್ಲಿಂದ ಹೊರಡ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ. ಗಾಯ್ಸ್, ನಾವಿವಾಗ ಭೋಗಾದಿ ಹತ್ರ ಇದ್ದೀವಿ. ಹೋದ ವಾರ ಆನೆ ನೋಡೋವ ಅಂತ ಹೋಗಿದ್ದು, ಆನೆ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಈ ವಾರ ಮೈಸೂರಲ್ಲಿರೋ ದೊಡ್ಡ ಗಣಪತಿ ನಾವು ನೋಡ್ಕೊಂಡು ಹಂಗೆ ಆನೆ ನೋಡ್ಕೊಂಡು ಹೋಗವ ಅಂದ್ಬಿಟ್ಟು ಬಂದಿದ್ದೀವಿ. ಗಾಯ್ಸ್, ಇವಾಗ ನಾವಿದ್ದೀವಿ ಭೋಗಾದಿ ಹತ್ರ. ಇಲ್ಲೂ ದೊಡ್ಡ ಗಣಪತಿ ಕೂರಿಸಿರೋ ಅಂದಿವೆ. ನಮ್ಮ ಫ್ರೆಂಡ್ ಮನೆ ಇಲ್ಲೇ ಇರೋದು ಬೆಳವಾಡಿ ಹತ್ರ. ಅವ್ರ ಮನೆ ಹತ್ರ ಹೋಗಿ ನನ್ನ ಗಾಡಿನ ನಿಲ್ಲಿಸಿ ಅಲ್ಲಿಂದ ಅಂದಿವೆ ಈ ಗಣಪತಿ ನೋಡ್ಕೊಂಡು ಹೋಗೋದು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಗಣಪತಿ ಮಾತ್ರ ಮಸ್ತಾಗೈತೆ, ನೋಡ್ತಾ ಇದ್ದೀರಲ್ಲ ಹೇಗೈತೆ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಗಣಪತಿ ಫೋಟೋಸ್ಗಳು ಹೊಡ್ಕೊಂತವ್ರೆ, ನಾನು ತಗೊಬೇಕು ಫೋಟೋನ ಗಣಪತಿ ಹತ್ರ ನಿಂತ್ಕೊಂಡು. ಮಸ್ತಾಗಿದೆ ಗಣಪತಿ, ನೋಡ್ತಾ ಇದ್ದೀರಲ್ಲ ನೀವೇ. ನೋಡೋದ ಎಷ್ಟು ಗಣಪತಿ ನೋಡ್ತೀವೋ ಏನೋ ಗೊತ್ತಿಲ್ಲ. ಮೈಸೂರಲ್ಲಿ ಯಾವ ದೊಡ್ಡ ಗಣಪತಿ ಐತೆ, ಎಲ್ಲ ಕಡೆ ಹೋಗಿ ಗಣಪತಿ ನೋಡೋ ಅಂದ್ಕೊಂಡಿದ್ದೀವಿ. ನೋಡೋದ ಗಾಯ್ಸ್, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಅದು ಇಲ್ಲಿ ವೀಡಿಯೋ ಏನು ಮಾಡ್ತಾಯಿಲ್ಲ, ತಲೆಗೆಸ್ಕೊಡೋ ಫೋಟೋ ಹೊಡ್ಸ್ಕೊ. ಓಕೆನಾ ಗಾಯ್ಸ್, ನೋಡುವ. ನಾವು ಒಂದೆರಡು ಫೋಟೋ ಹೊಡ್ಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಯಾವ ಗಣಪತಿಗೆ ಹೋಗ್ತೀನಿ ಎಲ್ಲ ತೋರಿಸ್ತೀನಿ ಗಾಯ್ಸ್. ಅದೇ ಗಾಡೀಲಿ ಹೋಗ್ತಾ ಇರೋದು, ಗಾಡೀಲಿ ಬೇರೆ ಬ್ರೇಕ್ ಇಲ್ಲ. ರೋಡಲ್ಲಿ ಹೋಗ್ತಾ ವೀಡಿಯೋಸ್ ಮಾಡೋವ ಅಂದರೆ ಮೈಕ್ ಬೇರೆ ಇಲ್ವಲ್ಲ, ವಾಯ್ಸ್ ಅಷ್ಟು ಕರೆಕ್ಟಾಗಿ ಕೇಳೋದ ಗಾಡಿ ಸೌಂಡಿಗೆ. ಇನ್ನು ನೆಕ್ಸ್ಟು ಯಾವ ಗಣಪತಿಗೆ ಹೋಗ್ತೀವೋ ಇಲ್ಲ ಡೈರೆಕ್ಟ್ ಆನೆ ನೋಡೋಕೆ ಹೋಗ್ತೀವಿ ಏನೋ ಗೊತ್ತಿಲ್ಲ ಗಾಯ್ಸ್. ನಾನು ಮತ್ತೆ ನಿಮಗೆ ಸಿಗ್ತೀನಿ ಗೈಸ್. ಅಲ್ಲೊಂದು ನೋಡ್ಕೊಂಡು ಈಗ ಇಲ್ಲೊಂದು ಬಂದು, ಇದು ಜೈ ಶ್ರೀರಾಮ್ ಥರ ಐತೆ ಗೈಸ್ ಗಣಪತಿ. ಇದು ಇನ್ನು ಪಕ್ಕದ ರೋಡಲ್ಲ ಇದೊಂದು ಸಕ್ಕತ್ತಾಯ್ತು. ಇದುವೇ ಇನ್ನು ಆ ಕಡೆ ಒಂದು ಯಾವುದೋ ಐತಂತೆ, ಆ ಕಡೆ ನೋಡ್ಕೊಂಡು ಇಲ್ಲಿಂದ ಸೀದಾ ಹೊರಡಬೇಕು. ನಡಿಯಪ್ಪ ಗಾಯ್ಸ್. ಭೋಗಾದಿಲಿ ಇದು 3ನೇ ಗಣಪತಿ ದೊಡ್ಡದು. ಇದು ಮಸ್ತಾಗೈತೆ ನೋಡ್ರಿ ಗೈಸ್, ಸಕ್ಕದಾಗೈತೆ ಗೈಸ್, ಸಕ್ಕದಾಗೈತೆ ನೋಡಿ. ಕಮೆಂಟ್ ಮಾಡಿರಿ ಹೇಗೈತೆ ಅಂತ ಗಣಪತಿನ. ಇದು ಮಸ್ತಾಗೈತೆ, ಕಿಂಗ್ ಆಫ್ ಕಿಂಗ್ ಗೆಳೆಯರ ಬಳಗದವ್ರು ಕೂರಿಸಿರೋದು. ಇದು ಮಸ್ತಾಗೈತೆ. ನೆಕ್ಸ್ಟ್ ಇನ್ಯಾವ ಗಣಪತಿ ನೋಡ್ತೀವಿ ಗೊತ್ತಿಲ್ಲ. ನಾವು ನೋಡ್ದಾರ ಗಣಪತಿನೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿರಿ ಗಾಯ್ಸ್, ನೋಡಿ ಗಣಪತಿ ನೋಡ್ಬಿಟ್ಟು ಹೇಗೈತೆ ಅಂತ ಕಮೆಂಟ್ ಮಾಡಿ. ಮಸ್ತಾಗೈತೆ ಗಾಯ್ಸ್. ಇಲ್ಲಿಂದ ಮುಗಿಸ್ಕೊಂಡು ನಾನು ನಿಮಗೆ ಇಲ್ಲಿ ಗಣಪತಿನೆಲ್ಲ ನೋಡ್ಕೊಂಡು ನೆಕ್ಸ್ಟು ಗಣಪತಿ ನೋಡೋಕೆ ಹೋಗ್ತೀವೋ ಇಲ್ಲ ಡೈರೆಕ್ಟ್ ಆನೆ ನೋಡೋಕೆ ಹೋಗ್ತೀವೋ ಗೊತ್ತಿಲ್ಲ. ಇಲ್ಲಿಂದ ನೋಡ್ತಾ ಇರೋದೆ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಗಾಯ್ಸ್. ನಾನಿವಾಗಿದ್ದೀನಿ KG ಕೊಪ್ಪಳ ಹತ್ರ ಗಾಯ್ಸ್. ಕನ್ನೇಗೌಡ ಟೈಗರ್ಸ್ ಅವ್ರು ಕೂರಿಸಿರುವ ದೊಡ್ಡ ಗಣಪತಿ ನೋಡವ ಅಂತ ಬಂದಿದ್ದೀವಿ ಗಾಯ್ಸ್. ಇವ್ರು 29 ವರ್ಷದಿಂದ ಕೂರಿಸ್ಕೊಂಡು ಬರ್ತಾವ್ರೆ ಗಾಯ್ಸ್. ರೋಡ್ ಸೈಡಲ್ಲೇ ಕೂರಿಸಿರೋದು. ಮಾತ್ರ ಗಣಪತಿ ಮಾತ್ರ ಮಸ್ತಾಗೈತೆ. ಗಾಡೀಲಿ ಹೋಗೋ ಬರೋರೆಲ್ಲ ನಿಲ್ಸ್ಕೊಂಡು ವೀಡಿಯೋಸು ಫೋಟೋಸು ತಗೊಂಡು ಹೋಗ್ತಾವ್ರೆ. ನಾವು ಇದು ನೋಡ್ತಾ ಇರೋದು 4ನೇ ಗಣಪತಿ ಗಾಯ್ಸ್. ಗಣಪತಿ ಮಾತ್ರ ಮಸ್ತಾಗೈತೆ. ಲೈವಲ್ಲಿ ಬಂದು ನೋಡೋಕ್ಕಂತೂ ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಅದು ಹತ್ತಿರದಿಂದ ನೋಡೋಕ್ಕೆ ದೊಡ್ಡದಾಗಿ ಕಾಣಿಸ್ತದೆ. ಕತ್ತೆತ್ತಿ ನೋಡ್ತಾ ಇದ್ರೆ ಏನು ಮಸ್ತಾಗಿ ಕಾಣಿಸುತ್ತೆ ಗೊತ್ತಾ ಗಾಯ್ಸ್. ಸಖತ್ತಾಗೈತೆ ಗಣಪತಿ. ನೀವು ನೋಡೋಲ್ಲ ಗಾಯ್ಸ್ ಹೇಗೈತೆ ಅಂತ ಕಮೆಂಟ್ ಮಾಡಿರಿ. ಇನ್ನು ಇಲ್ಲಿಂದ ನೆಕ್ಸ್ಟ್ ಯಾವ ಗಣಪತಿ ನೋಡೋಕೆ ಹೋಗ್ತೀನೋ ಗೊತ್ತಿಲ್ಲ. ಯಾವ್ಯಾವ ಗಣಪತಿ ನೋಡ್ತೀನಿ ಆ ಗಣಪತಿನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಗಾಯ್ಸ್. ನೀವು ನೋಡಿ ಹೇಗೈತೆ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಮತ್ತು ನಿಮ್ಗೊಂದೇನೋ ಹೇಳಬೇಕಿತ್ತು ಗಾಯ್ಸ್, ಏನಂದರೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಇಲ್ಲಿ ಸಾಂಗ್ ಹಾಕಿ ಎಲ್ಲ ಅವಳಿ ಮಾಡ್ತಾರೆ. ಇಲ್ಲಿಂದ ನೋಡ್ಕೊಂಡು ಇನ್ನು ನೆಕ್ಸ್ಟು ನಾವು ಆನೆ ನೋಡೋಕೆ ಹೋಗ್ತಾ ಇದ್ದೀವಿ. ಸಂಜೆ ಆಯ್ತಾ ಇನ್ನೂ ಜನ ಬರೋಕ್ಕೆ ಸ್ಟಾರ್ಟ್ ಆಯ್ತಾರೆ. ಸಕ್ಕತ್ತಾಗಿ ಕಾಣಿಸುತ್ತೆ ಗಣಪತಿ. ಅಲ್ಲಿಂದ ಹೊರಡ್ತಾ ಇರೋದು ನೆಕ್ಸ್ಟ್ ಇನ್ನು 29ನೇ ವರ್ಷದ ಗಣಪತಿ ಮಹೋತ್ಸವ. ಸಕ್ಕತ್ತಾಗಿದೆ ಗಣಪತಿ. ನಡಿ ಆ ರೋಡು ಅದೇ ಮಹಾರಾಜ ಕಾಲೇಜ್ ರೋಡು.
ಐದು ಸಕಾಲಾಗೈತೆ ಹುಡು. ಮುಂದೆ ಗಾಯ್ಸ್ ದೊಡ್ಡ ಗಣಪತಿ ಅಲ್ಲೇ ಬರ್ತೈತೆ ನೋಡಿ. ದೊಡ್ಡ ಗಣಪತಿ ನೋಡೋದ ಅಂತ ಹೋಯ್ತಿದ್ದೀವಿ. 2 ಚಿಕ್ಕ ಗಣಪತಿ ಬಿಡಕ್ಕೆ ಹೋಯ್ತವ್ರೆ 5 ದಿವಸಕ್ಕೆ. ಸಖತ್ತಾಗೈತೆ 2 ಬಾಂಬೆ ಗಣಪತಿ. ಈಗ ಇಲ್ಲ ದೊಡ್ಡ ಗಣಪತಿ ನೋಡವ ಅಂತ ಹೋಗ್ತಾ ಇದೀವಿ. ಕುಣಿದಾಡ್ತಾವ್ರೆ ಗಾಯ್ಸ್. ದೊಡ್ಡ ಗಣಪತಿ ಬಂದು ಬಿಡು, ಅದೆಲ್ಲ ಕೇಳಿಸಿರಲ್ಲ, ತಲೆ ಕೆಡ್ಸ್ಕೊಬೇಡ. ಮೈಸೂರಿಗೆ ಅತಿ ದೊಡ್ಡ ಗಣಪತಿ ಇದೆ ಅಂತೆ. ಮೈಸೂರಿಗಿದೆ ದೊಡ್ಡ ಗಣಪತಿ ಅಂತೆ. ಇದೆ ಮೈಸೂರಿಗಿದೆ ದೊಡ್ಡ ಗಣಪತಿ ಅಂತೆ. ಗೈಸ್ ಫೈನಲಿ ಇನ್ನೊಂದು ದೊಡ್ಡ ಗಣಪತಿ ಹತ್ರ ಬಂದಿದ್ದೀವಿ. ನೋಡ್ರಿ ಗಾಯ್ಸ್, ಈ ಗಣಪತಿ ಹೆಂಗೈತೆ ಅಂತ ನೋಡಿ. ಇಷ್ಟು ನಾವು ತೋರಿಸಿರೋಂಥ ಗಣಪತಿಲಿ ಯಾವ ಗಣಪತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿರಿ. ಸಖತ್ತಾಗೈತಿದ್ದೀವಿ. ದೊಡ್ಡ ಗಣಪತಿ ಇದು 5ನೇ ಗಣಪತಿ ನಾವು ನೋಡ್ತಾ ಇರೋದು. ಸಖತ್ತಾಗೈತೆ. ರಾಮಸ್ವಾಮಿ ಸರ್ಕಲ್ ಹತ್ರ ಗೈಸ್. ಆ ಸಿಗ್ನಲಿಂದ ಸ್ಟ್ರೈಟ್ ಹೋಗ್ಬಿಡಿ, ಅಲ್ಲೇ ಪಕ್ಕದಲ್ಲಿ ಒಂದು ರೋಡ್ ಐತೆ ರೈಟ್ಗೆ. ಆ ಒಳಗಡೆ ರೋಡಲ್ಲಿ ಬಂದರೆ ಇದೇ ಗಣಪತಿ ನೋಡ್ರಿ, ಮಸ್ತಾಗೈತೆ. ಜೈ ಮಾಡಪ್ಪ ದೇವ್ರೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ವೀಡಿಯೋ ನೋಡ್ತಿರೋರ್ಗೆಲ್ರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ. ಕಾಪಾಡಪ್ಪ ತಂದೆ. ಜೈ ಗಣೇಶ. ಮಸ್ತಾಗೈತೆ ಗಾಯ್ಸ್ ಟೋಟಲ್ಲು ಒಂದು 5 ಗಣಪತಿ ನೋಡ್ದೋ. ಇದು ಮೈಸೂರಿಗೆ ಈ ಗಣಪತಿನೂ ದೊಡ್ಡದಂತೆ. ಈಗ ನೆಕ್ಸ್ಟು ಇಲ್ಲಿಂದ ಗಣಪತಿ ನೋಡ್ಕೊಂಡು ಇನ್ನು ಸೀದಾ ಆನೆ ನೋಡೋಕೆ ಹೋಗ್ತಾಯಿದ್ದೀವಿ. ಹೋದ ವಾರ ಆಗಿರಲಿಲ್ಲ, ಈ ವಾರನಾರು ಆನೆ ನೋಡೋಕೆ ಹೋಗೋದು. ಈ ವಾರನಾರು ಆನೆ ನೋಡೋಕೆ ಹೋಗೋದು ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಈಗ ಮಸ್ತಾಗೈತೆ ಗಣಪತಿ. ನೋಡಿರಿ ಯಾವ ಗಣಪತಿ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ. ಆ ಗಣಪತಿ ಹತ್ರ ಸಾಂಗ್ ಹಾಕ್ಬಿಟ್ಟು ಫುಲ್ ಅವಳಿ ಮಾಡ್ತಾಯಿದ್ರು. ಜನ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ರು. ಅಲ್ಲೇನು ಮಾತಾಡೋಕ್ಕಾಗಲಿಲ್ಲ. ನೋಡಿರಿ ಗೈಸ್, ಒಟ್ಟಿನಲ್ಲಿ ಯಾವ ಗಣಪತಿ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿರಿ. ಈಗ ನೆಕ್ಸ್ಟ್ ಆನೆ ನೋಡೋಕೆ ಹೋಗ್ತಾಯಿದ್ದೀವಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ಇನ್ನು ಆನೆ ಹತ್ರ. ಓಕೆನಾ ಗಾಯ್ಸ್ ಟೈಮು 5:20 ಆಗೈತೆ. CVS ಹತ್ರ ಬಂದಿದ್ದೀವಿ. ಮಳೆ ಬರೋಂಗೆ ಬೇರೆ ಆಗೈತೆ. ಈಗ ಆನೆ ಬರುತ್ತೋ ಇಲ್ವೋ ಒಂದು ಗೊತ್ತಿಲ್ಲ. ಜನ ಎಲ್ಲ ನಿಂತವ್ರೆ ಒಟ್ಟಿನಲ್ಲಿ. ಓಹೋ ನೋಡೋಣ ಆನೆ ಗೊತ್ತಿಲ್ಲ ಇಲ್ವೋ ಒಂದು ಗೊತ್ತಿಲ್ಲ. ಹೋಯ್ತಾ ಇದ್ದೀವಿ. ಇವ್ರು ಈ ಕಡೆ ನಿಂತಿದ್ರು ಅಂದ್ಬಿಟ್ಟು ನಾವೇ ಜಾಗ ಚೇಂಜ್ ಮಾಡ್ಬಿಟ್ಟು ಹೋಯ್ತಾ ಇದ್ದೀವಿ. ಈ ಕಡೆಗೆ ಬಂದ್ಬಿಟ್ಟು ಕಷ್ಟ ಗೊತ್ತಿಲ್ಲ. ಹಲೋ ಇವರು ಕಲ ಅಲ್ಲೇ ಕೊಟ್ವಲ್ಲ ಅಂದ. ಗಾಯ್ಸ್ ಆನೆ ನೋಡೋ ಬಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಈ ಕಡೆ ಬಂದು ಅಂದ್ಬಿಟ್ಟು ಅವರು ಈ ಕಡೆ ಬಂದ್ಬಿಟ್ರು ಗಾಯ್ಸ್. ಪಾಟ್ಲೆ ಮಳೆ ಬರೋ ಥರ ಐತೆ. ಆನೆ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಏನೋ ಒಂದು ಗೊತ್ತಿಲ್ಲ. ಹೋಯ್ತಾ ಇದ್ದೀವಿ ಒಟ್ಟಿನಲ್ಲಿ. ಇವತ್ತು ನೋಡಲಿಲ್ಲ ಆದರೆ ಯಾರಲ್ಲ ಅವನು ಸೈಕಲಲ್ಲಿ ಹಂಗೋಯ್ತವನ್ಲು ಅಪ್ಪ. ಜನ ಅವರೇ ಅರಮನೆ ಮುಂದೆ. ಆನೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಭಾನುವಾರ ಬೇರೆ ಇವತ್ತು ಫುಲ್ಲು ರಶ್ ಇರ್ತಾರೆ. ನೋಡುವಾಗ ಬಂದಿದ್ದಕ್ಕೆ ಗಣಪತಿ ಒಂದು ನೋಡಿದ್ದೀವಿ. ಈಗ ಆನೆ ನೋಡಬೇಕು. ಲಾಸ್ಟ್ ವೀಕು ನೋಡೋಕ್ಕಾಗಲಿಲ್ಲ. ಈ ವೀಕ್ ಏನಾಗುತ್ತೋ ಇಲ್ವೋ ಹೋಗ್ತಾ ಇದ್ದೀವಿ. ಫೈನಲಿ ಅರಮನೆ ಮುಂದೆ ಬಂದಿದ್ದೀವಿ ಬಂದಿದ್ದೀವಿ. ಈಗ ಆನೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲೇ ಕೇಳ್ಬಿಡೋದಾ ಇವ್ರನ್ನೇ? ಬರ್ಬೋದೇನೋ ಮೋಸ್ಟ್ಲಿ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಸ್ತವ್ರೆ. ನೋಡೋದ ಬರುತ್ತೋ ಇಲ್ವೋ ಏನೋ ಒಂದು ಗೊತ್ತಿಲ್ಲ. ಸರ್ ಆನೆ ಬರ್ತದ? ಇಲ್ಲ ಬರಲ್ವಾ ಇವತ್ತು? ಪೊಸಿಷನ್ ಇದಲ್ಲ ಇದು ಗಣಪತಿದು. ಹಾಂ ಈಗ ಬರಲ್ಲ ಇವತ್ತು. ಯಾವುದು ಬರಲ್ವಂತ ಇವತ್ತು? ಬರಲ್ವಾ? ವಾ ಗಣಪತಿ ಎಲ್ಲ ಪ್ರೊಸೆಷನ್ ಐತೈತಲ್ಲ ಇವತ್ತು ಬರಲ್ಲ ಅಂತವ್ರೆ. ವಾ ಇಮೋಷನ್ ಡ್ಯಾಮೇಜ್. ವಾಟ್ ಇಸ್ ದಿಸ್? ಆನೆ ಬರಲ್ಲ ನಿಜ. ಯಾವ್ದು ಗುರು ಇದು? ನಸೀಬು. ಗಣಪತಿ ಪ್ರೊಸೆಷನ್ಗಳೆಲ್ಲ ಇರ್ತದಲ್ಲ ಅದಕ್ಕೆ ಬರಲ್ಲ ಅಂತವ್ರೆ. ಯಾವ್ದು ಗುರು ಇದು? ಎಲ್ಲ ಅಡಲ್ ಬಿಡಲ್ಲ ಆಯ್ತು ಇವತ್ತು. ಸುಮ್ಮನೆ ಬಂದಿದ್ದಕ್ಕೆ ಗಣಪತಿ ನೋಡೋದು ಅಷ್ಟೇ. ಆನೆ ನೋಡೋದ ಅಂತ ಬಂದಿದ್ದು ಮೇಯ್ನು. ಆನೆ ನೋಡೋಕ್ಕಾಗಲಿಲ್ಲ. ಏನ್ರಿ ಇದು? ಟೈಮೇ ಸರಿಗಿಲ್ಲ. ಬುಲ್ಲೇಸಿ ಕಿಸಿ ಅಂತ ನಗ್ದಾಡ್ಬಿಡ್ತಾನೆ. ಈಗ ನಾವು
ಬ್ಲಾಗ್ ಹಾಕ್ತೀನಿ. ಆನೆ ನಮ್ಮ ಕಣ್ಣು ಸೇಮ ಮಡಿಬೇಕು ಸೇಮ ಹಾಕುವ ತಲೆ ಕೆಡ್ಸ್ಕೊಬಾರ್ದು. ಗಣಪತಿ ನೋಡೋಕೆ ಹೋಗಿದ ಅಂತ ಹಾಕ್ತೀನಿ, ತಲೆ ಕೆಡ್ಸ್ಕೊತೀಯ. ಆನೆ ನೋಡೋಕೆ ಹೋದೋ ಮಿಸ್ ಪಾರ್ಟ್ 2 ವಿಡಿಯೋ ಇದು ಅಂತ ಹಾಕ್ತೀನಿ. ಇವತ್ತು ವೇಸ್ಟ್ ಆಗೋಯ್ತು ಬಂದಿದ್ದು. ಎಲ್ಲ ಕಾಯ್ತಾ ನಿಂತವ್ರೆ, ಆನೆ ಬರುತ್ತೆ ಅಂತ. ಇಲ್ಲಿ ನೋಡಿದ್ರೆ ಆನೆನೇ ಬರ್ತಾ ಇಲ್ಲ. ವೀಕ್ ಡೇಸಲ್ಲೇ ಬರಬೇಕು ಕಡ. ವೀಕ್ ಡೇಸಲ್ಲಿ ಬಂದು ಆರಾಮಾಗಿ ನೋಡ್ಕೋಬೋದು. ಇದು 2ನೇ ಸತಿ ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಇಲ್ಲಿಂದ ಹೊರಡ್ತಾ ಇರೋದೇ ಈಗ. ಬಂದಿದ್ದಕ್ಕೆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗ್ಬೇಕಷ್ಟೇ. ಅಯ್ಯೋ ಇಲ್ಲಿ ಬಿಡ್ತಾರ ಕಡ ಅಲ್ಲಿ ಗೇಟಲ್ಲಿ. ಬಾ ಎಲ್ಲರೂ ನೋಡ್ಕೊಂಬರೋಣ ಬಾ. ಇಲ್ಲಿ ನೋಡೋರೆ ಇವತ್ತು ಆನೆ ನೋಡೋಕ್ಕಾಗಲಿಲ್ವಲ್ಲ ಗುರು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಾಕ್ಲಾಕೈತೆ. ದೇವ್ರ ಕಾಪಾಡಪ್ಪ, ದೇವ್ರ ಕೈ ಮುಕ್ಕೊಂಡು. ಅಷ್ಟೇ, ಇನ್ನೇನು ನೋಡೋಕ್ಕಾಗಲಿಲ್ಲ. ಈ ಕಡೆಯಿಂದ ಬಿಡೋಲ್ಲ, ಆ ಕಡೆಯಿಂದ ಬಿಡ್ತಾರೆ. ಇಲ್ಲೆಲ್ಲ ನೋಡ್ರಿ ಪೊಲೀಸು ಕೂಗಾಡ್ತವ್ರೆ, ಬರಬೇಡಿ ಅಂತ. ಬರೋರು ಯಾರು ಸರಿ. ಶಟ್ ಮಿಸ್ ಆಗೋಯ್ತು. ಆ ಕಡೆ ಎಲ್ಲ ನೋಡ್ತಾ ನಿಂತವ್ರೆ ಜನ, ಆದರೆ ಬಿಡಲ್ಲ ಅಲ್ಲೆಲ್ಲೂ. ಇಲ್ಲೇ ಅರಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಬಿಡ್ತಾ ಇಲ್ಲ ಆನೆ. ಇವತ್ತು ಬರಲ್ಲ ಗುರು, 2ನೇ ಸತಿ ಮಿಸ್ ಆಯಿತು. ಇನ್ನು ನೆಕ್ಸ್ಟು ನಾವು ಯಾವಾಗ ನೋಡ್ತೀವೋ ಏನೋ ಒಂದು ಗೊತ್ತಿಲ್ಲ ಗುರು. ಬಂದಿದ್ದಕ್ಕೆ ಗಣಪತಿ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಆನೆ ಮತ್ತೆ ಮಿಸ್ ಆಯಿತು. ಭಾನುವಾರ ನೋಡೋವ ಅಂತ ಖುಷಿಯಿಂದ ಬಂದು ನೋಡಿದ್ರೆ ಇವತ್ತು ಮಿಸ್ ಆಯಿತು. ಗಾಯ್ಸ್ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಏನು ಆನೆ ಬರಲ್ಲ ಅಂದರು. ಇವತ್ತು ಬಂದಿದ್ದು ವೇಸ್ಟ್ ಆಯಿತು. ಆದರೆ ಗಣಪತಿ ನೋಡಿದ್ರೆ ಅದೊಂದು ಖುಷಿ ಆಯಿತು. ಇನ್ನು ಗಣಪತಿ ಎಲ್ಲ ಬಿಟ್ಬಿಡ್ತಾರೆ, ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಗಣಪತಿ ನೋಡೋದಲ್ಲ, ಅದೊಂದು ಖುಷಿ ಆಯಿತು ಒಟ್ಟಿನಲ್ಲಿ. ಆನೆ ಏನು ನೆಕ್ಸ್ಟ್ ವಾರ ನೋಡ್ಬೋದು. ನೆಕ್ಸ್ಟ್ ವಾರ ಪುನಃ ಬಂದು ಯಾವಾಗ ನೋಡ್ತೀವೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನೆಕ್ಸ್ಟ್ ವಾರ ಆದರೆ ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ, ನೋಡೋದ. ನೆಕ್ಸ್ಟ್ ವಾರ ಅಂದ್ಕೊಂಡು 2 ವಾರ ಆಯಿತು. ಜನಗಳೆಲ್ಲ ಕಾಯ್ತಾ ಕೂತವ್ರು ಪಾಪ. ಆನೆ ಬರ್ತದೆ ಅಂತ. ಇಲ್ಲಿ ನೋಡ್ರೆ ಆನೆ ಬರಲ್ಲ ಇವತ್ತು, ಆದರೂ ಕಾಯ್ತಾ ಕೂತವ್ರೆ. ಆನೆಗೋಸ್ಕರ ವೇಟಿಂಗು ಸ್ವಲ್ಪ ಜನ. ದಸರಾದಲ್ಲೆಲ್ಲ ಇಲ್ಲಿ ಎಲ್ಲ ಕೂತಿರ್ತಾರೆ. ಸೋಕೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಹೋಯ್ತಾ ಇದ್ದೀವಿ. ನೆಕ್ಸ್ಟ್ ಇನ್ಯಾವ್ದಾರು ಆಂದಿವೆ ಹೋಗ್ತಾ ಗಣಪತಿ ಸಿಕ್ಕರೆ ಗಣಪತಿ ನೋಡ್ಕೊಂಡು ಹೋಯ್ತಾ ಇರೋದೆ ಮನೆ ಕಡೆಗೆ ಅಷ್ಟೇ. ಇವತ್ತು ಏನು ಮಾಡೋಕ್ಕಾಗಲ್ಲ. ಆನೆ ಬರಲಿಲ್ಲ ಇವತ್ತು. ಮಳೆ ಬರೋ ಥರ ಬೇರೆ ಆಯ್ತದ್ರು. ಇಲ್ಲೇನೋ ಗಣಪತಿಗಳೇನೋ ಬರುತ್ತಂತೆ, ಸಾಮೂಹಿಕ ಗಣಪತಿಗಳು ಏನೋ ಮೆರವಣಿಗೆ ಬರ್ತದಂತೆ. ಆದ್ದರಿಂದ ಇವತ್ತು ಆನೆಗಳು ಬರಲ್ವಂತೆ. ಸೊ ಬಂದಿದ್ದು ವೇಸ್ಟ್ ಆಯಿತು. ಇಲ್ಲಿಗೆ ಬಂದಿದ್ದು ವೇಸ್ಟ್ ಆಯಿತು ಅಷ್ಟೇ. ಗಣಪತಿ ನೋಡ್ಕೊ ಹೋಗ್ತಾ ಇದ್ದೀವಲ್ಲ ಅಲ್ವಾ. ಬರ್ತಾವ್ರೆ ಒಟ್ನಲ್ಲಿ ಜನ ಮಾತ್ರ ಬರ್ತಾವ್ರೆ ಆನೆ ನೋಡೋಕ್ಕೆ ಅಂದ್ಬಿಟ್ಟೇನೆ. ಆನೆನೂ ನೋಡ್ದು, ಆನೆ ಲದ್ದಿನೂ ನೋಡ್ದು ಅಂತ ಹೇಳ್ಬಿಡ್ಲ. ಅವ್ರ ಅಮ್ಮ ಹೇಳಿದ್ರು, ನೀವಿವತ್ತು ಆನೆ ನೋಡಿದ್ರಿ, ಆನೆ ಲದ್ದಿನೂ ನೋಡಿದ್ರಿ ಅಂತ. ಹಂಗೆ ಆಯಿತು. ಆನೆನೂ ನೋಡಲಿಲ್ಲ, ಆನೆ ಲದ್ದಿನೂ ನೋಡಲಿಲ್ಲ ಇವತ್ತು. ಹೀಗೆ ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಈಗ. ಡೆಕಾತ್ಲಾನ್ ಹಿಂದ್ಗಡೆ ಗಾಡಿ ನಿಲ್ಸಿದ್ದೀವಿ. ಗಾಡಿ ಎತ್ಕೊಂಡು ಹೊರಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಏನು ಬಂದಿರಲ್ವೇನೋ ಮಾಡ್ತಾಯಿದ್ದೀನಿ. ಆನೆ ನೋಡೋಕ್ಕೆ ಜನಗಳು ಬರ್ತಾವ್ರೆ, ಆದರೆ ಆನೆ ಬರಲ್ಲ ಅಂತ ಗೊತ್ತಿಲ್ವಲ್ಲ ಯಾರಿಗೂ. ಇನ್ಫಾರ್ಮೇಷನ್ ಇಲ್ಲ ಯಾರಿಗೂ. ಸುಮ್ಮನೆ ಪಾಪ ಎಲ್ಲ ಕಾಯ್ತಾ ನಿಂತಿರ್ತಾರೆ. ಇನ್ನು KR ಆಸ್ಪತ್ರೆ ಹತ್ರ ಎಲ್ಲ ಫುಲ್ಲು ಜನ ಇದ್ದೇ ಇರ್ತಾರೆ, ಆನೆ ಬರುತ್ತೆ ಅಂತ. ಆದರೆ ಯಾರಿಗೂ ಗೊತ್ತಿರೋಲ್ಲ ಆನೆ ಬರಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. 2 ಸತಿ ಮಿಸ್ ಆಯಿತು. ಇನ್ನು 3ನೇ ಸತಿ ನಾವು ಯಾವಾಗ ನೋಡ್ತೀವೋ ಏನೋ ಗೊತ್ತಿಲ್ಲ. ಬರೋವ ಅದನ್ನು ನೆಕ್ಸ್ಟ್ ಟೈಮ್ ಬಂದು ಆನೆ ನೋಡುವಾಗ ಪಕ್ಕ ಆನೆನ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ಮಿಸ್ ಮಾಡಲ್ಲ. ಓಕೆನಾ ಗಾಯ್ಸ್, ಮತ್ತೆ ಸಿಗ್ತೀನಿ. ಇವಾಗ ಗಾಡಿ ಓಡಿಸ್ಬೇಕು ನಾನು. ನಿಮಗೆ ಮತ್ತೆ ಸಿಗ್ತೀನಿ. ಈಗ ನಾನೇ ಓಡಿಸ್ಬೇಕು ಗಾಡಿನ. ಯಾರ್ದ ಪಪ್ಪ ಇವ್ರದ್ದು ಗಾಡಿ ನಿಲ್ಸ್ಬಿಟ್ಟು ಮಾರ್ಕೆಟ್ಗೆ ಹೋಗಿರಂತೆ. ಗಾಡಿನ ಎತ್ಕ ಎದ್ಬಿಟ್ಟವ್ರೆ. ನೀನು ಆನೆ ಬೇರೆ ಬರಲ್ಲ ಅಂದರು. ಇಲ್ಲಿಂದ ಬಂದಿದ್ದಕ್ಕೆ ಗಣಪತಿ ನೋಡ್ದು. ಲೆಕ್ಕದ್ಲಾನ್ ಒಳಗೆ ಒಂದು ಬಿಟ್ಸ್ ಹಾಕ್ಕೊಂಡು ಹೋಗುವ. ಎಲ್ಲೋಗೋದ ನೆಕ್ಸ್ಟು? ಇಲ್ಲಿಂದ ಓಡ್ತಾ ಇದ್ದೀನಿ ಗಾಯ್ಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಎಲ್ಲಿ ಹೋಗ್ತೀವಿ ಅಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್. ಇವತ್ತು ಗಾಯ್ಸ್ ಸಂಜೆ ಬರ್ತಾ ಇಲ್ಲಿ ಯಾರೋ ಗಣಪತಿ ಬಿಡ್ತಾರೆ. ಒಳ್ಳೆ ಬೀಡ್ಸ್ ಹೊಡಿತವ್ರೆ. ಹೊಡಿತಾನೆ ಇಲ್ವಲ್ಲ ಗುರು ಅವರು. ಗಾಯ್ಸ್ ನಾವು ಬಂದಾಗಲೇ ನಿಲ್ಲಿಸ್ಬಿಟ್ರು ಗಣಪತಿ ಅವರು. 1-2 ಬೀಡ್ಸ್ ಕೇಳ್ಕೊ ಹೋಗೋದ ಅಂದರೆ ಗಾಡೀಲಿ ಬೇರೆ ಪೆಟ್ರೋಲ್ ಇದೆ. ಪೆಟ್ರೋಲ್ ಬಂಕ್ ಕುಡಿಕೊಂಡು ಹೋಗ್ತಾ ಇದ್ದೀವಿ. HP ಯಾಕೋ ಚೆನ್ನಾಗಿಲ್ವಂತೆ, ಇಲ್ಲಿ ಬೇಡ ಅಂತ. ಈಗ ಮುಂದಕ್ಕೆ ಹೋಗ್ತಿದ್ದೀವಿ ಆರೋ ತುಡಿಕೊಂಡು.
ಲೈಫ್ ಡ್ರೈವಿಂಗ್ ಮಾಲೀಕರಿಗೆ ಲೈಫ್ ಡ್ರೈವಿಂಗ್ ಮಾಡಿ ಡ್ರೈವಿಂಗ್ ಸ್ಕೂಲ್ ಐತೆ ಗಾಯ್ಸ್ ಅವ್ರದ್ದು ಊಟಗಳಲ್ಲಿ ನೋಡಿ ಬನ್ನಿ, ಕಡಿಮೆ ದರದಲ್ಲಿ DL ಎಲ್ಲ ಮಾಡ್ಕೊಡ್ತಾರೆ. ನಮ್ಮ ಅಕೌಂಟ್ನೆಲ್ಲ ಫಾಲೋ ಮಾಡ್ಕೊಂಡ್ಬಂದು ಇನ್ನೂ ಕಮ್ಮಿಗೆ ಸಿಗುತ್ತೆ ಆಫರು. ಒಂದು 2 ಪೇಜ್ ಐತೆ, 2 ಪೇಜಿನ ಫಾಲೋ ಮಾಡ್ಕೊಬರ್ಬೇಕು ನೀವು. ನನ್ನೊಂದು ಮತ್ತು ಇನ್ನೊಂದು ದೇವ್ರದೊಂದು ಐತೆ. ಆ ಎರಡೊಂದು ಮಾಡ್ಕೊಂಬಂದರೆ ಮಾತ್ರ ಸಿಗೋದು, ಒಂದೊಂದು ಮಾಡ್ಕೊಂಬಂದರೆ ಸಿಗೋಲ್ಲ. ನಾವೇ ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ. ನಾವೇ ಬಂದು ಖುದ್ದಾಗಿ ನಿಂತ್ಕೊಂಡು ಮಾಡಿಸ್ಕೊಡ್ತೀವಿ. ಇಲ್ಲಿ ಗಣಪತಿ ಇದೆ, ಗಣಪತಿ ಐತೆ ಸರ್ಕಲಲ್ಲಿ ಒಂದು ಗಣಪತಿ ಕೂರ್ಸೋರು. ಇಲ್ಲ ಏರಿಯಾದೊಳಗೆ ದೊಡ್ಡದಿರ್ಬೋದೇನೋ ಗೊತ್ತಿಲ್ಲ, ನೋಡಿಲ್ಲ. ಹೋಯ್ತಾ ಇದೀವಿ ಸುಮ್ಮನೆ ಸುತ್ತಾಡ್ಕೊಂಡು. ಹೋಗವ ಮತ್ತೆ ಸಿಗ್ತೀನಿ ಗಾಯ್ಸ್. ಟೈಮು 8:30 ಆಗೈತೆ. ನಮ್ಮ ಫ್ರೆಂಡ್ ಡ್ರೈವಿಂಗ್ ಸ್ಕೂಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಅಲ್ಲಿಗೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ನನ್ನ ಗಾಡಿನ ಎತ್ಕೊಂಡು ಮನೆಗೆ ಹೊರಡಬೇಕು. ನಮ್ಮ ಫ್ರೆಂಡ್ದು ಇದೇ ಡ್ರೈವಿಂಗ್ ಸ್ಕೂಲು ಗಾಯ್ಸ್, ಲೈಫ್ ಡ್ರೈವಿಂಗ್ ಸ್ಕೂಲ್. ಅಲ್ಲಿ ಊಟಗಳಿಗೆ ಸಿಗ್ನಲಿಂದ ಲೆಫ್ಟ್ ತೊಗೊಂಡು ಬಂದರೆ ಇಲ್ಲೇ ಇದೆ, ಫಸ್ಟ್ ಫ್ಲೋರಲ್ಲೇ ಲೈಫ್ ಡ್ರೈವಿಂಗ್ ಸ್ಕೂಲು. ನೋಡಿ ಗಾಯ್ಸ್, ನಿಮಗೆ ಒಳ್ಳೆ ರೀಸನಬಲ್ ರೇಟಲ್ಲಿ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾರೆ ಗಾಯ್ಸ್. ಗಾಡಿದು ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಇನ್ಶೂರೆನ್ಸು ಮಾಡಿಕೊಡ್ತಾನೆ. ಇನ್ಶೂರೆನ್ಸು ಮಾಡ್ತೀಯಲ್ವಾ, ಎಲ್ಲ ಥರದ್ದು ಮಾಡಿಕೊಡ್ತಾನೆ ಗಾಯ್ಸ್. ಎನಿ ಒಂದು RTO ಸರ್ವಿಸ್ ಎಲ್ಲ ರೀತಿ ಮಾಡಿಕೊಡ್ತಾರೆ. ಇಲ್ಲೇ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್. ಕಾಂಟ್ಯಾಕ್ಟ್ ನಂಬರು ಇಲ್ಲೇ ಹಾಕಿರ್ತಾನೆ ನೋಡಿ. ಲೈಫ್ ಡ್ರೈವಿಂಗ್ ಸ್ಕೂಲ್ ಅಲ್ಲೇ ಊಟಗಳಲ್ಲಿ ಸಿಗ್ನಲ್ಲು, ಅಲ್ಲಿಂದ ಲೆಫ್ಟ್ ಬಂದು ಫಸ್ಟ್ ಫ್ಲೋರಲ್ಲಿ ಇರೋದು ಗಾಯ್ಸ್. ಓಕೆನಾ ಗಾಯ್ಸ್, ಕಾಂಟ್ಯಾಕ್ಟ್ ಮಾಡಿ. ತಲೆ ಕೆಡ್ಸ್ಕೊಂಬಿಟ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಡ್ರೈವಿಂಗ್ನ. ಈಗ ನೆಕ್ಸ್ಟ್ ಇಲ್ಲಿಂದ ನನ್ನ ಗಾಡಿನ ಎತ್ಕೊಂಡು ನನ್ನ ಫ್ರೆಂಡ್ನ ಅವ್ನ ಮನೆ ಹತ್ರ ಡ್ರಾಪ್ ಹಾಕ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗಬೇಕು ಗಾಯ್ಸ್. ಮತ್ತೆ ಸಿಗ್ತೀನಿ ಗಾಯ್ಸ್. ಇಲ್ಲಿಂದ ಗಾಡಿ ಎತ್ಕೊಂಡು ಹೊರಡ್ತಾ ಇದ್ದೀವಿ ಅವ್ರವ್ರ ಮನೆ ಕಡೆಗೆ. ನಾನು ಇವನ್ನ ಡ್ರಾಪ್ ಹಾಕಿ ನಾನು ನಮ್ಮ ಮನೆಗೆ ಹೋಗ್ತಾ ಇರೋದೆ. ಕಿರಣ ಆಯಿ, ಕಿರಣನ ಹತ್ರ ಆಯಿ ಹೇಳಿಸ್ತಿಲ್ಲ, ಇವಾಗ ಬಾಯಿ ಹೇಳಿಸ್ತಾ ಇದ್ದೀನಿ ಕೊನೆಗೆ. ಸರಿ ಕಿರಣ ಬಾಯ್. ಅವ್ನ ಮನೆ ಕಡೆಗೆ ಹೊರಟ, ನಾವೀಗ ನಮ್ಮ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇವನ್ನ ಡ್ರಾಪ್ ಹಾಕ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತಾ ಇರೋದೆ. ಈಗ ಊಟಗಳಿಗೆ ಸಿಗ್ನಲ್ ಹತ್ರ ಇದ್ದೀವಿ ಗಾಯ್ಸ್. ಇದೇ ಡ್ರೈವಿಂಗ್ ಸ್ಕೂಲು, ಬನ್ನಿ ಹೋಗುವ ಗಾಯ್ಸ್. ಲೆಟ್ಸ್ ಗೋ. ನೋಡ್ರಿ ಗಾಯ್ಸ್, ಗಣಪತಿ ಮಾಡಕ್ಕೆ ಹೋಗ್ತಾರೆ ಗಾಯ್ಸ್. ಗಣಪತಿ ಹೋಗ್ತಾ ಇದ್ದೀವಿ ನೋಡಲ್ಲಿ. ಇವ್ನು ನಮ್ಮ ಮನೆ ಹತ್ರ ಡ್ರಾಪ್ ಹಾಕೋದು ಹೋಗ್ತಾ ಇದ್ದೀವಿ. ಅದು ಗಣಪತಿನ ವಿಸರ್ಜನೆ ಮಾಡಕ್ಕೆ ಹೋಗ್ತಾರೆ. ಈ ಕಡೆ ಹೋಗ್ತಾರೆ ಅಂದ್ರೆ ಮತ್ತೆ ಕ್ಯಾರೆಸ್ಕಾ ಇಲ್ಲ ಪಂಪ್ ಹೌಸ್ಕಾ, ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಗಾಯ್ಸ್. ಈ ಕಡೆ ಯಾವುದೋ ರೋಡಲ್ಲಿ ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ಏನೋ ಗೊತ್ತಿಲ್ಲ. ನಮ್ಮ ಸೈಡ್ ಆದರೆ ವರ್ಣದಲ್ಲಿ ಹೋಗ್ತಾರೆ, ಅದು ಬಿಟ್ರೆ ಪಂಪ್ ಹೌಸ್ಗೆ ಹೋಗ್ತಾರೆ. ಇನ್ನು ಅದು ಬಿಟ್ರೆ ಆ ಕಡೆ ಪಕ್ಷಿಧಾಮ ಅಲ್ಲೆಲ್ಲ ಹೋಗ್ತಾರೆ ಗೈಸ್. ಮನೆ ಹತ್ರ ಇರೋ ಗಣಪತಿ ಇವತ್ತಿನ ಲಾಸ್ಟ್ ಗಣಪತಿ ನೋಡ್ತಾ ಇರೋದು. ದೊಡ್ಡ ಗಣಪತಿಗಳಲ್ಲಿ ಇದು ಸಕ್ಕದಾಗೈತೆ ಅಷ್ಟೇ ಗಾಯ್ಸ್. ನೆಕ್ಸ್ಟ್ ಇವನ್ನ ಡ್ರಾಪ್ ಮಾಡಿ ಈಗ ಮನೆಗೆ ಓಡ್ತಾ ಇರೋದೆ. ಹೇಳ್ಬಿಡು. ಸರಿ ಗಾಯ್ಸ್, ಬಾಯ್. ಇವನಿಗೊಂದು ಬಾಯ್ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣಿಸ್ಕೊತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಆನೆ ನೋಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದೆಲ್ಲಾರು ನೋಡ್ತೀವೋ ಏನೋ ಒಂದು ಗೊತ್ತಿಲ್ಲ. ನೋಡೋದಾ ಗಾಯ್ಸ್? ಓಕೆ ಓಕೆ ಗಾಯ್ಸ್, ಮತ್ತೆ ಸಿಗೋದಾ? ಓಕೆ ಓಕೆ, ಬರೋದಾ? ಬಾಯ್ ಗಾಯ್ಸ್. ಅವನಿಗೊಂದು ಬಾಯ್ ಹೇಳಿ, ನಾನು ಹೊರಡ್ತಾ ಇದ್ದೀನಿ ಗಾಯ್ಸ್. ಇವಾಗ ಟೈಮು 8:50 ಆಗೈತೆ. ನಾನು ಮಧ್ಯಾಹ್ನ ಮನೆ ಬಿಟ್ಟಿದ್ದು 3:30-4 ಗಂಟೆ ಆಗಿತ್ತು. ಇವಾಗ 8:45 ಆಗೈತೆ ಗಾಯ್ಸ್. ಇವತ್ತೊಂದು ಮ್ಯಾಟ್ರ್ ಗೊತ್ತಲ್ಲ, ನೀವೇ ನೋಡಿದ್ರಲ್ಲ ಏನೇನಾಯಿತು ಅಂತ ಪೂರ್ತಿ ವೀಡಿಯೋದಲ್ಲಿ. ನಾವು ಆನೆ ನೋಡ್ಕೊಂಡು ಗಣಪತಿ ನೋಡ್ಕೊಂಬರವ ಅಂತ ಹೋಗಿದ್ದು. ಅಲ್ಲಿ ಕೊನೆಗೆ ಗಣಪತಿ ಮಾತ್ರ ನೋಡೋಕ್ಕಾಗಿದ್ದು. ಆನೆ ಇವತ್ತು ಬರಲಿಲ್ಲ ಗಾಯ್ಸ್, ಮಿಸ್ ಆಯಿತು. ಇವತ್ತು ಯಾಕೆ ಬರಲಿಲ್ಲ ಅಂದರೆ ಗಣಪತಿ ಬಿಡ್ತಾಯಿದ್ರಲ್ಲ, ಪಟಾಕಿ ಎಲ್ಲ ಹೊಡಿತಾಯಿದ್ರು, ಅದರಿಂದ ಈಚೆ ಕಡೆ ಬಿಡಲ್ಲ, ಆನೆಗಳು ಹೆದರ್ಕಂತದೆ ಆ ಥರ ಏನೋ ಹೇಳಿದ್ರು ಪೊಲೀಸರು. ಕೇಳಿದ್ಕೆ ಹಂಗೆ ಹೇಳಿದ್ರು. ಸೊ ಇವತ್ತು ಆನೆ ನೋಡೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಯಾವಾಗ ಹೋಗ್ತೀವೋ ಅದು ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ಮಿಸ್ ಆಯಿತು. ಆದರೆ ಗಣಪತಿಗಳನ್ನ ನೋಡ್ಕೊಂಡ್ಬೋದ, ಅದು ಮಾತ್ರ ಸಖತ್ತಾಗಿ ಖುಷಿ ಆಯಿತು. ಒಳ್ಳೊಳ್ಳೆ ಗಣಪತಿಗಳು ನೋಡ್ಕೊಂಬಂದು. ಮೈಸೂರಲ್ಲಿರೋ ದೊಡ್ಡ ಗಣಪತಿನೆಲ್ಲ ಆಲ್ಮೋಸ್ಟ್ ನೋಡ್ಕೊಬಂದಿದ್ದೀವಿ. ಇನ್ನೂ ಇರ್ಬೋದೇನೋ ಗೊತ್ತಿಲ್ಲ ನಮಗೆ. ಮೇಯ್ನು ನಾವು ರೀಲ್ಸಲ್ಲಿ ನೋಡ್ದಂಗೆ ಮೇಯ್ನ್ ದೊಡ್ಡ ಗಣಪತಿಗಳನ್ನ ನೋಡ್ಕೊಂಬಂದು ಗಾಯ್ಸ್. ಮತ್ತು ವಿಡಿಯೋ ನೋಡೋಲ್ಲ ಗಾಯ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಎಷ್ಟು ದೊಡ್ಡದು ಗಣಪತಿ ಎಲ್ಲ ಕೂರಿಸಿದ್ದಾರೆ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್, ನನಗೂ ಗೊತ್ತಾಗುತ್ತೆ. ಓಕೆನಾ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ.
ಮತ್ತು ಗಾಯ್ಸ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ನಮ್ಮ ಚಾನಲ್ಲಿ ಇನ್ನು ಮುಂದೆ ದಸರಾ ವೀಡಿಯೋಸ್ಗಳು ಹಾಕ್ತೀನಿ ಫುಲ್ಲು. ಈಗ ಅದೇ ರೀತಿ ಹೋಗ್ತಾ ಇದ್ದೀವಿ, ಆನೆ ನೋಡೋವ ವೀಡಿಯೋಸ್ ಮಾಡಾಕದ ಅಂತ. ಅಲ್ಲಿ ನೋಡಿದ್ರೆ ನಾವು ಹೋದಾಗೆಲ್ಲ ಮಿಸ್ ಆಯ್ತೈತೆ. ಏನು ಮಾಡೋದು, ಭಾನುವಾರದತ್ತು ಅಲ್ಲೂ ರಶ್ ಇರುತ್ತೆ ಸಿಟಿಲೂ. ಭಾನುವಾರದತ್ತು ಆಲ್ಮೋಸ್ಟ್ ಎಲ್ಲ ಬಂದಿರ್ತಾರೆ, ನೋಡೋದ ಅಂದ್ಬಿಟ್ಟೇನೆ. ಲಾಸ್ಟ್ ವೀಕು ಹಿಂಗೆ ಆಯಿತು, ಈ ವೀಕು ಹಿಂಗೆ ಆಯಿತು. 3ನೇ ಸತಿ ಮುಕ್ತಾಯ ಆಗ್ಬೋದೇನೋ, 3ನೇ ಸತಿ ನಾವು ನೋಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಹೋಗಿದ್ದಕ್ಕೆ ಗಣಪತಿ ನೋಡ್ಕೊಂಡು ಬಂದು ಫೈನಲಿ ಫ್ರೆಂಡ್ ಡ್ರೈವಿಂಗ್ ಸ್ಕೂಲ್ ಹತ್ರ ಬಂದು ನನ್ನ ಗಾಡಿನ ಎತ್ಕೊಂಡು ಅವನು ಹಂಗೆ ಅವ್ರ ಮನೆಗೆ ಹೊರಟ. ಇನ್ನೊಬ್ಬ ಫ್ರೆಂಡ್ನ ನಾನು ಡ್ರಾಪ್ ಮಾಡಿ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಅದಕ್ಕೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಇನ್ನೇನು ಟೈಮ್ ಆಯ್ತಲ್ಲ, ಇನ್ನೇನು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದೆ. ಅದಕ್ಕೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಹೋಗುವ ಮನೆಗೆ ಅಂತ ಓಡ್ತಾ ಇದ್ದೀನಿ ಗಾಯ್ಸ್. ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ್ಯಾವ ಥರ ಬ್ಲಾಗ್ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ಮಾಡುವ ಗಾಯ್ಸ್. ಮತ್ತು ನಮ್ಮ ಬ್ಲಾಗಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದ, ನೀವು ಹೇಳಿದ್ರಲ್ವ ನಮ್ಗೆ ಗೊತ್ತಾಗೋದು. ಸೊ ಅದಕ್ಕೆ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದ. ಮತ್ತು ನಾವು ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ಅದಕ್ಕೂ ಒಂದು ಸಾರಿ, ಅದನ್ನು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಸರಿ ಮಾಡ್ತಾ ಹೋಗೋದ ಗಾಯ್ಸ್. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.